ಪುಸ್ತಕ ಕಟ್ಕೊಂಡು ಏನ್ ಮಾಡ್ಬೇಕು, ಓದಿ ಏನ್ ಮಾಡ್ಬೇಕು ಅನ್ನೋ ತರ ಮಾತುಗಳಾಗ್ತಿದೆ. ಮತ್ತು ತುಂಬಾ ಬೇಸರದ ಸಂಗತಿ ಅಂದ್ರೆ ಪ್ರಕಾಶಕರೊಬ್ಬರಿಗೆ ಮಂತ್ರಿಗಳು, ಈ ಇಲಾಖೆಗೆ ಸಂಬಂಧಪಟ್ಟ ಮಂತ್ರಿಗಳು ಗೆಟ್ ಔಟ್ ಅಂತ ಅಂದಿರುತ್ತೆ. ಮುಖ್ಯವಾಗಿ ಇವತ್ತು ಕರ್ನಾಟಕದ ಪ್ರಕಾಶನೋದ್ಯಮ ಇದು ಉದ್ಯಮ ಅನ್ನೋದನ್ನ ನಾವೆಲ್ಲರೂ ಒಪ್ಕೊಳ್ಳೋಣ. ಆದರೆ ಪ್ರಕಾಶನ ಅನ್ನೋದು ಕೂಡ ಬರೀ ಉದ್ಯಮವಾಗಿ ನಾವು ಪರಿಗಣಿಸಕ್ಕಾಗಲ್ಲ. ಒಂದು ಸಾಮಾಜಿಕ ನೆಲೆಯಲ್ಲಿ ಎಲ್ಲ ಪ್ರಜ್ಞಾವಂತರು ಕೂಡ ಮಾಡಬೇಕಾದ ಮತ್ತು ಮಾಡಿರುವವರಿಗೆ ಪ್ರೋತ್ಸಾಹ ಕೊಡಬೇಕಾದಂತ ಒಂದು ಚಟುವಟಿಕೆ, ಸಾಮಾಜಿಕ ಚಟುವಟಿಕೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಅನ್ನೋದನ್ನ ನಾವೆಲ್ಲರೂ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಳೋಣ. ಪ್ರಕಾಶನ ಅಂದ್ರೆ ಬರೀ ಪುಸ್ತಕ ಮಾಡ್ತಾರೆ, ಮಾರ್ತಾರೆ, ದುಡ್ಡು ಮಾಡ್ತಾರೆ, ಬರೀ ಈ ಚೌಕಟ್ಟಿನಲ್ಲಿ ನಾವು ಯೋಚಿಸಬೇಕಾಗಿಲ್ಲ. ಅದು ಯಾವತ್ತೂ ಹಾಗಿಲ್ಲ. ಭಾರತದಲ್ಲಿ ಯಾವ ಭಾಷೆನಲ್ಲಿ ತಗೊಳ್ಳಿ ನೀವು, ಆದರೆ ಪ್ರಕಾಶನ ಅನ್ನೋದು ನಿಜಕ್ಕೂ ಒಂದು ಸಾಂಸ್ಕೃತಿಕ ಸೇವೆಯಾಗಿ ನಡ್ಕೊಂಡು ಬರ್ತಿದೆ ಅನ್ನೋದನ್ನ ಮುಖ್ಯವಾಗಿ ನಾವು ಗಮನಿಸ್ಬೇಕು. ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಯಾವ ಭಾಷೆನಲ್ಲಿ ಕೂಡ ಇದು ಒಂದು ಬರೀ ಉದ್ಯಮವಾಗಿ ಯಾರು ಪರಿಗಣಿಸೋದಿಲ್ಲ. ಇದನ್ನ ಒಂದು ಸೇವೆ ಅನ್ನೋ ಥರದಲ್ಲೇನೆ ಎಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಸಣ್ಣ ವಿಚಾರ ನೆನಪಿಗೆ ಬಂತು ನನಗೆ. ಈಗ ಸುಮಾರು 14-15 ವರ್ಷದ ಹಿಂದೆ ಅಮೆರಿಕದ ಲಾಸ್ ಏಂಜಲೀಸ್ ಅಲ್ಲಿ ಒಂದು ರಸ್ತೆನಲ್ಲಿ ಹೋಗ್ತಾ ಇದ್ದಾಗ ನಾನು ನಮ್ಮ ತಂಗಿ ಕಾರ್ನಲ್ಲಿ ಒಂದು ದೊಡ್ಡದು ಬಿಲ್ಡಿಂಗ್ ಕಾಣಿಸ್ತು. ಅದ್ರ ಬೋರ್ಡ್ ಏನಿತ್ತು ಅಂತಂದ್ರೆ ಇಂಟರ್ನ್ಯಾಷನಲ್ ಪ್ರಿಂಟಿಂಗ್ ಮ್ಯೂಸಿಯಂ ಅಂತ. ಮ್ಯೂಸಿಯಂ ಪ್ರಪಂಚದಲ್ಲಿ ಪ್ರಿಂಟಿಂಗ್ ಅನ್ನೋದು ಉದ್ಯಮ ಶುರುವಾದಾಗ ಏನಿತ್ತು ಅದರಿಂದ ಇವತ್ತಿನವರೆಗೆ ಎಲ್ಲ ಬೆಳವಣಿಗೆಗಳನ್ನು ದಾಖಲಿಸುವ ಒಂದು ಮ್ಯೂಸಿಯಂ. ಮರುದಿನ ನಾವಲ್ಲಿ ಮ್ಯೂಸಿಯಂಗೆ ಹೋದ್ವಿ, ನೋಡಿದ್ರೆ ಅದು ಸುತ್ತಾಡಿ ತಿಳ್ಕೊಳಕ್ಕೇನೆ 2 ದಿನ ಬೇಕು, ಆ ಥರ ಇತ್ತು. ನಮ್ಗೆಲ್ರಿಗೂ ಗೊತ್ತು ಪ್ರಿಂಟಿಂಗ್ ಪ್ರೆಸ್ನ ಅಂದ್ರೆ ಯಂತ್ರನ, ಮುದ್ರಣ ಯಂತ್ರನ ಶುರು ಮಾಡಿದ್ಮೇಲೆ ಗುಟೆನ್ಬರ್ಗು, ಆಮೇಲೆ ಅದು ಬೇರೆ ಬೇರೆ ಥರದಲ್ಲಿ ಎಲ್ಲೆಲ್ಲಿ ಬೆಳೀತು ಅಂತ. ಆ ಥರ ಮುದ್ರಣ ಯಂತ್ರ, 3ನೇ ಮುದ್ರಣ ಯಂತ್ರ ಯಾವತ್ತು ಜಗತ್ತಿನಲ್ಲಿ ತಯಾರಾಯ್ತೋ, ಮುದ್ರಿಸುವ ಯಂತ್ರ, ಅದನ್ನು ಕೂಡ ಅಲ್ಲಿಟ್ಟಿತ್ತು. ತುಂಬಾ ಅದ್ಭುತವಾದ ಹೇಗೆ ಬೆಳ್ಕೊಂಡು ಬಂತು ಅಂತ. ಆದರೆ ಅಲ್ಲಿ ಕೂಡ ಮುಖ್ಯವಾಗಿ ಗಮನಿಸ್ಬೇಕಾಗಿರೋದು ಮುದ್ರಣ ಅನ್ನೋದು ಒಂದು ಬಿಸ್ನೆಸ್. ಯಾರೋ ಏನೋ ಕೊಡ್ತಾರೆ, ನಾವು ಪ್ರಿಂಟ್ ಮಾಡಿ ಕೊಡ್ತೀವಿ ಅನ್ನೋ ತರ ಅಷ್ಟು ಆ ಚೌಕಟ್ಟಿನಲ್ಲಿ ಅವರು ಯೋಚಿಸೋದಿಲ್ಲ. ಅದನ್ನು ಕೂಡ ಒಂದು ಸಂಸ್ಕೃತಿಯ ಒಂದು ವಾಹಿನಿ ಅದು ಅನ್ನೋ ಥರದಲ್ಲಿ ಅದ್ಭುತವಾಗಿ ಆ ಮ್ಯೂಸಿಯಂನಲ್ಲಿ ಏನೇನು ಬೆಳವಣಿಗೆಯ ಹಂತಗಳಿತ್ತೋ ಅದೆಲ್ಲವನ್ನು ದಾಖಲಿಸುವಂತ ಇದನ್ನ ಇದ್ರು. ನನಗವಾಗ ನಮ್ಮ ಭಾರತದಲ್ಲೂ ಕೂಡ ಇಂಥದ್ದೊಂದು, ಯಾಕೆಂದ್ರೆ ಕನ್ನಡದಲ್ಲಿ ಬಹಳ ದೊಡ್ಡ ಇತಿಹಾಸ ಇದೆ ಮುದ್ರಣ ಉದ್ಯಮಕ್ಕೆ ಮತ್ತು ಪ್ರಕಟಣಾ ಉದ್ಯಮಕ್ಕೆ ಎರಡಕ್ಕೂ. ಅದರಲ್ಲೂ ನಾನು ಪತ್ರಕರ್ತೆ ಆಗಿ, ಮತ್ತು ನಾವಿಲ್ಲಿದ್ದೀವಲ್ಲ ಪತ್ರಕರ್ತರೆಲ್ಲರಿಗೂ ಗೊತ್ತು, ನಮಗೂ ಮತ್ತು ಪತ್ರಿಕೆಯಲ್ಲಿ ಕೆಲಸ ಮಾಡೋರ್ಗೂ ಮತ್ತು ಪ್ರಿಂಟಿಂಗ್ ಪ್ರೆಸ್ಗೂ ಎಂಥ ಒಂದು ಸಂಬಂಧ ಇರುತ್ತೆ. ಸಾಯಂಕಾಲ ಆಗ್ತಿದ್ದಂಗೆ ನಮ್ಗೆ ಎಂಥ ಆತಂಕ ಶುರುವಾಗುತ್ತೆ. ಟೈಮಿಗೆ ಸರಿಯಾಗಿ ನಾವು ಪ್ರಿಂಟಿಂಗ್ಗೆ ಪುಟಗಳನ್ನ ಕಳಿಸಿದ್ರೆ ಮಾರನೇ ದಿನ ಟೈಮಿಗೆ ಸರಿಯಾಗಿ ಓದುಗರ ಮನೆ ಬಾಗಿಲಲ್ಲಿ ಪತ್ರಿಕೆ ಇರುತ್ತೆ. ಆ ಒಂದು ಆತಂಕದಲ್ಲೇನೆ ಕೆಲಸ ಮಾಡೋ ನಮ್ಗೆ ಮುದ್ರಣಾಲಯ ಅನ್ನೋದು ಖಂಡಿತ ನಮ್ಗೆ ನಮ್ಮ ಮನೆಯಲ್ಲೇ ಒಂದು ಭಾಗ ಇದ್ದಂಗೆ. ಆ ಥರದ ಒಂದು ಒಳ್ಳೆಯ ಸಂಬಂಧ, ಅದ್ಭುತವಾದ ಸಂಬಂಧ ಇಟ್ಕೊಂಡು ನಾವು ಮಾಡ್ತಿದ್ವಿ. ಆ ಥರ ಪತ್ರಕರ್ತರಾಗಿ ಮಾತ್ರ ಅಲ್ಲದೆ ಮುದ್ರಕರಾಗಿ ಇರೋರನ್ನ ನಾವು ಪ್ರಕಾಶಕರು, ಸೋದರ ಬಂಧುಗಳು ಅಂತಲೇ ನಾವು ಯಾವತ್ತೂ ಅವರನ್ನ ನಾವು ಪರಿಗಣಿಸ್ತೀವಿ. ಇವತ್ತು ನಾವು ಲಕ್ಷ್ಮೀ ಮುದ್ರಣಾಲಯದಲ್ಲಿ ಇದನ್ನ ಆರಂಭ ಕಾಲದಿಂದ ನಾನು ನೋಡಿದ್ದೀನಿ. ಆರಂಭ ಕಾಲದಿಂದ ಹೇಗೆ ಬೆಳ್ಕೊಂಡು ಬಂತು ಅನ್ನೋದನ್ನೆಲ್ಲ ನೋಡಿದ್ದೀನಿ. ಎಂತೆಂಥ ಒಳ್ಳೆ ಪುಸ್ತಕಗಳು ಇಲ್ಲಿ ಮುದ್ರಣ ಆಗ್ತಿದ್ವು ಅನ್ನೋದೆಲ್ಲ ನಮ್ಗೆ ಗೊತ್ತು. ಇಂಥ ಒಂದು ಇದರಲ್ಲಿ ಈ ಥರದ ಕಾರ್ಯಕ್ರಮ ಆಗ್ತಿರೋದು ಬಹಳ ಮುಖ್ಯ ಅಂತ ನನ್ಗನ್ಸುತ್ತೆ. ನಮ್ಮ ಪ್ರಕಾಶಕರ ಸಂಘ, ಕರ್ನಾಟಕದ ಪ್ರಕಾಶಕರ ಸಂಘ 2 ನೆಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಮೊದಲನೇದು ಪುಸ್ತಕಗಳನ್ನ ಪ್ರಕಟ ಮಾಡೋದು ಮತ್ತು ಅದನ್ನ ಮಾರಾಟಗಾರರಿಗೆ ಕೊಡೋದು, ಅದು ಒಂದು. ಆದರೆ ಇನ್ನೊಂದು ಏನು ಅಂತಂದರೆ
ನಿಜವಾಗಿ ಈ ಉದ್ಯಮದಲ್ಲಿರುವವರಿಗೆ ಕೌಶಲಾಭಿವೃದ್ಧಿಗೆ ಏನೇನು ಮಾಡಬೇಕು, ಅವರಿಗೆ ಏನನ್ನ ಕಲಿಸ್ಬೇಕು. ಇವತ್ತು ತಂತ್ರಜ್ಞಾನ ಎಷ್ಟು ಮುಂದೆ ಹೊರಟೋಗಿದೆ ಅಂತ ನಮ್ಗೆಲ್ರಿಗೂ ಗೊತ್ತು. ಬರೀ ಅಕ್ಷರ ಇದ್ರ ಒಂದು ನಾನಾ ರೂಪ ಪಡೆದಿದೆ. ಇವತ್ತು ಕಿಂಡಲ್ನಲ್ಲಿ, ಈ ಬುಕ್ನಲ್ಲಿ ನೀವು ಯಾವ್ಯಾವ್ದರಲ್ಲಿ ಇವತ್ತಿನ ಜೆನ್ಸಿ ಅಂತೀವಲ್ಲ, ಅವರು ಯಾವ್ಯಾವ ಥರದಲ್ಲಿ ಹೇಗೆ ಓದ್ತಾರೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತು. ಆದರೂ ಕೂಡ ನಾವು ಅನ್ಕೊಳ್ಳೋದು ಪ್ರಕಾಶಕರು, ಮುಖ್ಯವಾಗಿ ಮುದ್ರಕರು, ನಾವಿಬ್ರು ಅನ್ಕೊಳ್ಳೋದು ಅಕ್ಷಿಗೂ ಅಕ್ಷರಕ್ಕೂ ತುಂಬ ಮಧುರವಾದ ಸಂಬಂಧ ಇದೆ. ಅಕ್ಷಿ ಅಂದರೆ ಕಣ್ಣು, ಅಕ್ಷರ ಇವೆರಡಕ್ಕೂ ಎಷ್ಟು ಮಧುರವಾದ ಸಂಬಂಧ ಇದೆ ಅಂದರೆ ಏನು ಮಾಡಿದ್ರು ಓದೋದನ್ನ ಬಿಡಕ್ಕಾಗಲ್ಲ. ಪುಸ್ತಕ ಇಲ್ಲಿಟ್ಕೊಂಡು ಓದುವ ಆ ಒಂದು ಆನಂದ ಇದೆಯಲ್ಲ, ಆಯಿತು. ತಂತ್ರಜ್ಞಾನ ನಿಜವಾಗಿ ಇವತ್ತು ಬಹಳ ವೇಗವಾಗಿ ಹೋಗ್ತಿದೆ. ಇವತ್ತು ನೀವು ಓದ್ಬೇಕಾಗೂ ಇಲ್ಲ, ಕಣ್ಣು ಮುಚ್ಕೊಂಡು ಕೇಳಿಸ್ಕೋಬಹುದು ಯಾವುದೇ ಕಾದಂಬರಿನ, ಪುಸ್ತಕನ. ನಾನಾ ಥರ ತಂತ್ರಜ್ಞಾನ ಮುಂದುವರಿಲಿ, ನಾವು ಸಂತೋಷ ಪಡೋಣ, ಅದನ್ನು ಕಲಿಯೋಣ. ಅದರ ಜೊತೆಗೆ ನಮಗೆ ಈ ಅಕ್ಷಿಗೂ ಅಕ್ಷರಕ್ಕೂ ಇರುವ ಮಧುರವಾದ ಸಂಬಂಧ ಇದೆಯಲ್ಲ, ಅದನ್ನ ಗಟ್ಟಿಗೊಳಿಸೋದಕ್ಕೆ, ಅದನ್ನ ಪದೇ ಪದೇ ನವೀಕರಣ ಮಾಡೋದಕ್ಕೆ ಇಂಥದ್ದೊಂದು ಸಂಘದ ಪ್ರಯತ್ನ ನಮಗೆ ಬಹಳ ಮುಖ್ಯವಾಗಿ ಬೇಕು. ಇವತ್ತು ಅಂಥ ಒಂದು ಪ್ರಯತ್ನಕ್ಕೆ ಸಂಘ ಮುಂದುವರೆದಿದೆ, ಮನಸ್ಸು ಮಾಡಿದೆ. ಮತ್ತು ನಿರಂತರವಾಗಿ ವಸುಂಧರಾ ಭೂಪತಿ, ರವಿಕುಮಾರ ಎಲ್ಲರೂ ಇದ್ದ ಕಡೆ ಕಾರ್ಯಕ್ರಮಗಳು ಇದ್ದೇ ಇರುತ್ತೆ. ಅದರಿಂದ ಏನು ಬೇಕು ಪ್ರಕಾಶಕರಿಗೆ ಅದನ್ನ ಕಾರ್ಯಾಗಾರಗಳ ಮೂಲಕ ತಿಳಿಸುವ ಒಂದು ಅದ್ಭುತವಾದ ಆಯೋಜನೆ ಇಲ್ಲಿ ಇದೆ. ಇದಕ್ಕೆ ಮುದ್ರಕರ ಸಹಕಾರ ಬೇಕೇ ಬೇಕು. ಅದರಿಂದ ನಾವು ಇಲ್ಲಿಂದ ಶುರು ಮಾಡಿದ್ದೀವಿ ಈ ಒಂದು ಅಭಿಯಾನನ. ಅದಕ್ಕೆ ನಮ್ಮ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ LN ಮುಕುಂದರಾಜ್ ಅವರು ಖಂಡಿತ ಒಳ್ಳೆಯ ಚಾಲನೆ ಕೊಡಲಿದ್ದಾರೆ. ಮತ್ತು ಅಕಾಡೆಮಿ ಕೂಡ ನಮ್ಮ ಸಂಘಗಳ ಜೊತೆ, ಯಾಕೆಂದರೆ ಇದು ಸಾಹಿತ್ಯ ಅಕಾಡೆಮಿ. ಅದರಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಏನು ಆಗಬೇಕಾಗಿದೆಯೋ ಅದನ್ನ ಮಾಡೋಣ ಅಂತ. ನಾ ಹೇಳಿದ್ನಲ್ಲ ಮೊದಲು, ಇವತ್ತು ಸಂಕಟದ ಕಾಲದಲ್ಲಿದೆ. ಯಾಕೆಂದರೆ 10 ಸತಿ ಮನವಿ ಕೊಟ್ಟರು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೆ ಏನು ಪ್ರಯೋಜನ ಆಗಿಲ್ಲ. ಏನೇನು ಸ್ಕೀಮ್ಗಳಿದೆಯೋ ಅವೆಲ್ಲ ತಣ್ಣಗೆ ಮಲಗಿಸ್ಬಿಟ್ಟಿದ್ದಾರೆ. ಏನೇನಿತ್ತೋ ಪುಸ್ತಕಗಳ ಖರೀದಿ ಸ್ಕೀಮ್ಗಳು, ಯೋಜನೆಗಳಿತ್ತು, ಅದೆಲ್ಲ ಮಲಗಿಸ್ಬಿಟ್ಟಿದ್ದಾರೆ. ಮತ್ತು ಅಯ್ಯೋ ಪುಸ್ತಕ ಕಟ್ಕೊಂಡು ಏನು ಮಾಡಬೇಕು, ಓದಿ ಏನು ಮಾಡಬೇಕು ಅನ್ನೋ ಥರ ಮಾತುಗಳಾಗ್ತಿದೆ. ಮತ್ತು ತುಂಬ ಬೇಸರದ ಸಂಗತಿ ಅಂದರೆ, ಪ್ರಕಾಶಕರೊಬ್ಬರಿಗೆ ಮಂತ್ರಿಗಳು, ಈ ಇಲಾಖೆಗೆ ಸಂಬಂಧಪಟ್ಟ ಮಂತ್ರಿಗಳು ಗೆಟ್ ಔಟ್ ಅಂತ ಅಂದಿರುತ್ತೆ. ಅವ್ರು ಗೆಟ್ ಔಟ್ ಅಂದಿರೋದೇ ಒಂದು ರೂಪಕ. ನನಗೆ ಏನ್ ಬೇಕಾದ್ರೂ ಆಗ್ಬೋದು ಅಲ್ವಾ? ನಾಳೆಯ ಪ್ರಜೆಗಳು ಉಳ್ಕೊಳ್ಳೋದು ಬೇಡ. ಇವತ್ತಿನ ಮಕ್ಕಳು ಇವತ್ತಿನ ಪ್ರಜೆಗಳೇ. ಅವ್ರಿಗೆ ಏನ್ ಕೊಡ್ಬೇಕೋ ಅದನ್ನು ಕೊಡ್ಬೇಕಾದ್ರೆ ನಾವು ಪುಸ್ತಕಗಳ ಮೂಲಕ, ಬರಹಗಳ ಮೂಲಕ, ತಂತ್ರಜ್ಞಾನದ ನೆರವಿನ ಮೂಲಕ ಕೊಡ್ಬೇಕಲ್ಲ ಅದನ್ನ. ಅದರಿಂದ ಸಂಘ ಈ 2 ಆಯಾಮಗಳಲ್ಲಿ ಕೆಲಸ ಮಾಡಲಿ. ಒಂದು ಪ್ರಕಾಶಕರ, ಮುದ್ರಕರ ಕೌಶಲಗಳನ್ನ ಅಭಿವೃದ್ಧಿ ಮಾಡಲಿ. ಇನ್ನೊಂದು ಪುಸ್ತಕಗಳ ಪ್ರಸಾರಕ್ಕೆ, ಪುಸ್ತಕಗಳನ್ನ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಒಂದು ಅಭಿಯಾನ ಸಾಲದು. ಇಲ್ಲಿ ಚಳವಳಿನೇ ಬೇಕಾಗತ್ತೆ. ಅಭಿಯಾನಕ್ಕೂ ಚಳವಳಿಗೂ ಬಹಳ ವ್ಯತ್ಯಾಸ ಇದೆ, ನಮ್ಗೆಲ್ರಿಗೂ ಗೊತ್ತು. ಒಂದು ಚಳವಳಿ ರೂಪದ ಒಂದು ಆಗ್ರಹ, ಒತ್ತಾಯ ಅಗತ್ಯ ಇದೆ. ಅದಕ್ಕೆ ಒಕ್ಕೂಟ ಬೇರೆ ರಚನೆ ಆಗಿದೆ. ಅದರಲ್ಲಿ ಬರೀ ಲೇಖಕರು ಮಾತ್ರ ಅಲ್ಲ, ಬರೀ ಪ್ರಕಾಶಕರು ಮಾತ್ರ ಅಲ್ಲ, ಮುದ್ರಕರು ಇದ್ದಾರೆ. ಜೊತೆಗೆ ನಮ್ಮ ಜೊತೆಗೆ ಯಾವಾಗಲೂ ಓದುಗರು ಇರ್ತಾರೆ. ಸೊ ಎಲ್ಲರೂ ಸೇರಿ ಪುಸ್ತಕ ಸಂಸ್ಕೃತಿಯನ್ನ ಬೆಳೆಸುವ ಮತ್ತು ಹೊಸ ಆಯಾಮಗಳಿಗೆ ನಾವು ತೆರೆದುಕೊಳ್ಳುವ ಪ್ರಯತ್ನ ಮಾಡೋಣ. ಎಲ್ಲರೂ ಸೇರೋಣ ಇದರಲ್ಲಿ ಅಂತ ಹೇಳಿ ನನ್ನ